ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 132ನೆಯ ಅಧ್ಯಾಯವಾದ ಸ್ತ್ರೀಸಂಗ ಮಾಡಿ ಸ್ನಾನಾದಿಗಳಿಂದ ಶುದ್ಧನಾಗದೆ ದೇವರನ್ನು ಮುಟ್ಟುವುದರಿಂದ ಸಂಭವಿಸುವ ದೋಷ ಮತ್ತು ಅದರ ಪರಿಹಾರ ವಿಚಾರ, ಶವವನ್ನು ಮುಟ್ಟಿ ಅಥವಾ ಸ್ಮಶಾನಕ್ಕೆ ಹೋಗಿ ಶುದ್ಧನಾಗದಿರುವುದರ ದೋಷ ಮತ್ತು ಪ್ರಾಯಶ್ಚಿತ್ತ, ರಜಸ್ವಲೆಯನ್ನು ಮುಟ್ಟಿ ಶುದ್ಧನಾಗದೆ ದೇವಸ್ಪರ್ಶ ಮಾಡುವುದರ ದೋಷ ಮತ್ತು ಅದರ ಪರಿಹಾರ, ಶವವನ್ನು ಮುಟ್ಟಿ ಶುದ್ಧನಾಗದೆ ದೇವಸನ್ನಿಧಿಗೆ ಹೋಗುವುದೇ ಮೊದಲಾದುದರ ದೋಷ ಮತ್ತು ಅದರ ಪರಿಹಾರ ಕ್ರಮದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭದ್ರೆ, ಸ್ತ್ರೀ ಸಂಘವನ್ನು ಮಾಡಿ ಸ್ನಾನ ಮಾಡದೆ ನನ್ನನ್ನು ಮುಟ್ಟುವ ದುರ್ಬುದ್ಧಿಯು 14,000 ವರ್ಷಕಾಲ ರೇತಸ್ಸನ್ನು ಪಾನ ಮಾಡುವನು. ನಾರಾಯಣನಿಂದ ಈ ಮಾತನ್ನು ಕೇಳಿದ ಸ್ತುತ್ಯವೃತೆಯಾದ ಆ ಭೂದೇವಿಯು ದೀನ ಮನಳಾಗಿ ಆ ಮಧುಸೂದನನನ್ನು ನೋಡಿ ಹೇಳಿದಳು. ಭೂದೇವಿಯು ಹೇಳುತ್ತಾಳೆ, ದೇವ, ಇದೇನು ಘೋರ ಸಂಕಟದ ಧರ್ಮವನ್ನು ಹೇಳುತ್ತೀಯೇ? ಆ ಪಾಪ ಮಾಡಿದವನು ನೀನು ಹೇಳಿದಂತೆ ಹೇಗೆ
ರೇತಸ್ಸನ್ನು ಕುಡಿಯುವುದರಲ್ಲಿ ಆಸಕ್ತನಾಗುವನು. ಇದು ನನಗೆ ಪರಮ ದುಃಖವಾಗಿದೆ. ಆದುದರಿಂದ ನೀನದನ್ನು ಹೇಳಬೇಕು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವರಾರೋಹೆ, ದೇವಿ ರಹಸ್ಯವೂ ಉತ್ತಮವೂ ದುಷ್ಕರ್ಮವನ್ನು ನಿರ್ಣಯಿಸುವುದೂ ಆದ ಈ ಗುರುತನ್ನು ಕೇಳು. ಪುರುಷನು ಕಾಮದಿಂದ ನಿರ್ಘೃಣನಾಗಿ ಸ್ತ್ರೀಯರಲ್ಲಿ ಅಕ್ರಮ ಸಂಗ ಮಾಡುತ್ತಿರುವುದೇ ಅವನ ಅಪರಾಧಕ್ಕೆ ದೃಷ್ಟವಾದ ದುಷ್ಫಲವಾಗಿದೆ. ಆ ಪಾಪಿಯು ಅದೃಷ್ಟವಾದ ದುಷ್ಫಲವನ್ನೂ ಪಡೆಯುವನು. ವರಾರೋಹೆ, ನೀನು ನನ್ನನ್ನು ಕೇಳಿದ ಅದು ಹಾಗೆಯೇ ಸರಿ. ಅಪರಾಧದ ದೋಷದಿಂದ ಅದಕ್ಕೆ ಸಾಮಾನ್ಯವಾಗಿ ಶುದ್ಧಿಯುಂಟಾಗುವುದಿಲ್ಲ. ರಾಗದೋಷದಿಂದಾದ ಆ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. ಭದ್ರೆ, ನನ್ನ ಕರ್ಮದಲ್ಲಿ ನಿರತರಾದ ಗೃಹಸ್ಥ ಪುರುಷರು ಸ್ತ್ರೀ ಸಂಗವನ್ನು ಮಾಡಿ ಸ್ನಾನ ಮಾಡದೆ ನನ್ನನ್ನು ಮುಟ್ಟಿ ದೋಷಯುಕ್ತರಾದರೆ ಅಲಸಂಡೆಯನ್ನು ತಿಂದು 3 ದಿನಗಳನ್ನು, ಹಿಂಡಿಯನ್ನು ತಿಂದು 3 ದಿನಗಳನ್ನು, ವಾಯು ಸೇವನೆಯಿಂದ ಮಾತ್ರವೇ 1 ದಿನವನ್ನು ಕಳೆದರೆ ಆ ದೋಷವನ್ನು ಕಳೆದುಕೊಳ್ಳುವರು. ಭೂಮಿ ತಾನು ಅಪರಾಧ ಕಾರ್ಯವನ್ನರಿತು ವಿದ್ಯುಕ್ತವಾದ ಕರ್ಮದಿಂದ ಹೀಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವನಿಗೆ ಪಾಪವು ಅಂಟುವುದಿಲ್ಲ. ಭದ್ರೆ, ಸ್ತ್ರೀ ಸಮಾಗಮ ಮಾಡಿ ಶುದ್ಧನಾಗದೆ ನನ್ನ ಪೂಜೆಯನ್ನು ಮಾಡುವವನಿಗೆ ಆ ದೋಷವನ್ನು ಹೋಗಲಾಡಿಸಿ ನನ್ನ ಲೋಕದ ಸುಖವನ್ನುಂಟು ಮಾಡುವ ಈ ಪ್ರಾಯಶ್ಚಿತ್ತವನ್ನು ನಿನಗೆ ಹೇಳಿದ್ದೇನೆ. ಸುಂದರಿ, ಭದ್ರೆ, ನನ್ನ ಶಾಸ್ತ್ರವನ್ನು ಮೀರಿ ಹೆಣವನ್ನು ಮುಟ್ಟುವವನ ಮತ್ತು ಸ್ಮಶಾನಕ್ಕೆ ಹೋಗುವವನ ಪಿತೃಪಿತಾಮಹರು ಸ್ಮಶಾನದಲ್ಲಿ ನರಿಗಳಾಗಿ ಹೆಣಗಳನ್ನು ತಿನ್ನುವರು. ಹರಿಯ ಆ ಮಾತನ್ನು ಕೇಳಿ ಧರ್ಮದಲ್ಲಿ ಆಸಕ್ತಳಾದ ಭೂದೇವಿಯು ಸರ್ವಲೋಕ ಹಿತಾರ್ಥವಾಗಿ ಮುಂದಿನ ಇಂಪಾದ ಮಾತನಾಡಿದಳು. ಭೂದೇವಿಯು ಕೇಳುತ್ತಾಳೆ, ನಾಥ ಪ್ರಭು, ನಿನ್ನನ್ನು ಆಶ್ರಯಿಸಿದವರಿಗೆ ಪಾಪವೆಲ್ಲಿಯದು? ಆ ಪಾಪದಿಂದ ಬಿಡುವನ್ನು ಹೊಂದುವುದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನನಗೆ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸುಂದರಿ, ನೀನು ನನ್ನನ್ನು ಪ್ರಾರ್ಥಿಸುತ್ತಿರುವ ಶೋಭನವೂ ಪಾಪನಾಶಕವೂ ಆದ ಇದನ್ನು ನಿಜವಾಗಿ ಹೇಳುತ್ತೇನೆ ಕೇಳು. 7 ದಿನಗಳು 1 ಹೊತ್ತು ಮಾತ್ರ ಊಟ ಮಾಡಿ ಬಳಿಕ 3 ದಿನ ಉಪವಾಸ ಮಾಡಿ ಅನಂತರ ಪಂಚಗವ್ಯವನ್ನು ಸೇವಿಸಿದರೆ ಪಾಪವನ್ನು ಕಳೆದುಕೊಳ್ಳುವನು. ಹೆಣವನ್ನು ಮುಟ್ಟಿದ ಅಪರಾಧಕ್ಕೆ ಈ ವಿಧಿಯನ್ನು ಹೇಳಿದ್ದೇನೆ. ಭಗವದ್ಭಕ್ತರು ಸರ್ವತಾ ಶವವನ್ನು ಮುಟ್ಟಿ ನನ್ನನ್ನು ಪೂಜಿಸಬಾರದು. ಶವವನ್ನು ಮುಟ್ಟಿದವನು ಈ ವಿಧಾನದಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಅವನ ಅಪರಾಧವೇನೂ ಇರುವುದಿಲ್ಲ. ರಜಸ್ವಲೆಯಾದವಳನ್ನು ಮುಟ್ಟಿ ರಾಗ ಮೋಹಗಳಿಂದ ಕೂಡಿ ಕಾಮಾಧೀನನಾದ ಯಾವನು ನನ್ನನ್ನು ಮುಟ್ಟುವನೋ ಆ ನಿಷ್ಕರುಣಿಯು 1,000 ವರ್ಷ ರಜಸ್ಸನ್ನು ಕುಡಿಯುವನು. ದೇವಿ, ಅದೂ ಅಲ್ಲದೆ ಈ ಅಪರಾಧವನ್ನು ಮಾಡಿದವನು ಕುರುಡನಾಗಿಯೂ ದರಿದ್ರನಾದ ಮೂರ್ಖನಾಗಿಯೂ ಹುಟ್ಟಿ ನರಕದಲ್ಲಿ ಬಿದ್ದವನಂತೆ ಆತ್ಮಜ್ಞಾನವಿಲ್ಲದವನಾಗುವುದರಲ್ಲಿ ಸಂದೇಹವಿಲ್ಲ. ಭೂದೇವಿಯು ಕೇಳುತ್ತಾಳೆ, ದೇವ ಜನಾರ್ದನ, ನಿನ್ನನ್ನು ಆಶ್ರಯಿಸಿದವರಿಗೆ
ಸಂಸಾರ ಸಾಗರದಿಂದ ಮೋಕ್ಷವಾಗಬೇಕಲ್ಲವೇ? ಆದುದರಿಂದ ನಿನ್ನ ಕರ್ಮದಲ್ಲಿ ನಿರತನಾದವನು ಅಪರಾಧಿಯಾದರೆ ಯಾವ ಕರ್ಮದಿಂದ ಶುದ್ಧನಾಗುವನೋ ಅದನ್ನು ನನಗೆ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ನನ್ನ ಭಕ್ತಿಯಲ್ಲಿ ನಿರತನಾದವನು ರಜಸ್ವಲೆಯನ್ನು ಮುಟ್ಟಿದರೆ ತಪಸ್ಸನ್ನು ಮಾಡಿ 3 ರಾತ್ರಿ ಬಯಲಿನಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ಮಲಗಬೇಕು. ಶುದ್ಧನಾದ ಭಾಗವತನು ನನ್ನ ಕರ್ಮದಲ್ಲಿ ನಿರತನೂ ಆಗಿದ್ದು ರಜಸ್ವಲೆಯನ್ನು ಮುಟ್ಟಿ ಆಚಾರದಿಂದ ಬಹಿಷ್ಕೃತನಾದರೆ, ಅಂದರೆ ತಪ್ಪಿದವನಾದರೆ, ನನಗೆ ಪ್ರಿಯವಾದ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಪಾಪವನ್ನು ಕಳೆದುಕೊಳ್ಳುವನು. ಭದ್ರೆ, ಇದನ್ನು ನಿನಗೆ ಹೇಳಿದುದಾಯಿತು. ದೇವಿ, ಶವವನ್ನು ಮುಟ್ಟಿ ಶುದ್ಧನಾಗದೆ ನನ್ನ ಕ್ಷೇತ್ರಗಳಲ್ಲಿ ನಿಲ್ಲುವವನು 1,00,000 ವರ್ಷಕಾಲ ಗರ್ಭಗಳಲ್ಲಿ ಹೊರಳುವನು. 10,000 ವರ್ಷಕಾಲ ಚಂಡಾಲನಾಗಿ ಹುಟ್ಟುವನು. 7,000 ವರ್ಷ ಕುರುಡನಾಗುವನು. 100 ವರ್ಷ ಕಪ್ಪೆಯಾಗುವನು. 3 ವರ್ಷ ನೊಣವು, 11 ವರ್ಷ ಲಕುಮುಖಿ ಅಂದರೆ ಟಿಟ್ಟಿಬ ಹಕ್ಕಿಯು, 7 ವರ್ಷ ಕಾಡು ನೊಣವು, ವರ್ಷಕಾಲ ಓತಿಕೇತ ಅಥವಾ ಹಾವುರಾಣಿಯು, 100 ವರ್ಷ ಆನೆಯು, 32 ವರ್ಷಕಾಲ ಕತ್ತೆಯು, 9 ವರ್ಷ ಬೆಕ್ಕು, 15 ವರ್ಷ ಕಪಿಯು ಆಗುವನು. ದೇವಿ, ನನ್ನ ಕರ್ಮಪರಾಯಣನು ಹೀಗೆ ತನ್ನ ತಪ್ಪಿನಿಂದ ಅತಿ ದುಃಖವನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಭೂದೇವಿಯು ಹರಿಯ ಈ ಮಾತನ್ನು ಕೇಳಿ ದುಃಖದಿಂದ ಜನರ ಸಂಸಾರ ಮೋಕ್ಷಕ್ಕಾಗಿ ಆ ದೇವನನ್ನು ಮುಂದಿನಂತೆ ಬೇಡಿದಳು. ಭೂದೇವಿಯು ಕೇಳುತ್ತಾಳೆ, ದೇವ, ಇದೇನು? ಮನುಷ್ಯರು ಪಡೆಯಲು ಕಷ್ಟವೂ ಅತ್ಯಂತ ಭಯಂಕರವೂ ನನ್ನ ಮರ್ಮಭೇದಕವೂ ಆದ ಮಾತನಾಡುತ್ತೀಯೇ? ನಡವಳಿಕೆಯಿಂದ ತಪ್ಪಿದ ನಿನ್ನ ಕರ್ಮನಿರತನು ಕಷ್ಟಗಳಿಂದ ಹೇಗೆ ಪಾರಾಗುವನೋ ಆ ಪ್ರಾಯಶ್ಚಿತ್ತವನ್ನು ಹೇಳು. ಪೃಥ್ವೀದೇವಿಯ ಆ ಮಾತನ್ನು ಕೇಳಿ ಜಗದೊಡೆಯನಾದ ಜನಾರ್ದನನು ಧರ್ಮ ಸಂರಕ್ಷಣಾರ್ಥವಾಗಿ ಆ ಭೂದೇವಿಗೆ ಮುಂದಿನಂತೆ ಹೇಳಿದನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂಮಿ, ನನ್ನ ಕರ್ಮಾಸಕ್ತನಾದವನು ಶವವನ್ನು ಮುಟ್ಟಿ ಸ್ನಾನಾದಿಗಳಿಂದ ಶುದ್ಧನಾಗದೆ ನನ್ನನ್ನು ಪೂಜಿಸಿದರೆ ಆ ದೋಷ ನಿವಾರಣೆಗಾಗಿ ಬಳಿಕ 15 ದಿನ 1 ಹೊತ್ತು ಮಾತ್ರ ಊಟ ಮಾಡುತ್ತಿರಬೇಕು. ಆಮೇಲೆ ಶುದ್ಧವಾದ ಭಾವನೆಯಿಂದ ಪಂಚಗವ್ಯವನ್ನು ಸೇವನೆ ಮಾಡಬೇಕು. ಅದರಿಂದ ಪರಿಶುದ್ಧಾತ್ಮನಾದ ಅವನಿಗೆ ಪಾಪಕರ್ಮವು ಅಂಟುವುದಿಲ್ಲ. ದೇವಿ, ಶವವನ್ನು ಮುಟ್ಟುವುದರಿಂದ ಆಗುವ ದೋಷವನ್ನು ನೀನು ಮೊದಲೇ ಕೇಳಿದ ಪರಿಶುದ್ಧಿಗೆ ಬೇಕಾದ ಈ ವಿಚಾರವನ್ನು ನಿನಗೆ ಹೇಳಿದ್ದೇನೆ. ಈ ಬಗೆಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡುವವನು ತಪ್ಪನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ಇತಿ ಶ್ರೀ ವರಾಹ ಪುರಾಣೆ ಮೃತಕ ಸ್ಪರ್ಶಾದಿದೋಷ ಪ್ರಾಯಶ್ಚಿತ್ತಂ ನಾಮ 32-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 133ನೆಯ ಅಧ್ಯಾಯವಾದ ದೇವರ ಪೂಜೆಯ ಕಾಲದಲ್ಲಿ ಅಪಾನವಾಯು ವಿಸರ್ಜನೆ ಮಾಡುವುದೇ ಮೊದಲಾದ ಅಪರಾಧಗಳಿಗೆ ಪ್ರಾಯಶ್ಚಿತ್ತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ
ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.